ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಂಗಳೂರಿಗರಿಗಂತೂ ಒಂದು ಸಮಾಧಾನ ಏನಪ್ಪಾ ಅಂದರೆ, ಕಳೆದ ಒಂದು ವಾರಕ್ಕೂ ಹೆಚ್ಚು ದಿನಗಳಿಂದ 1000ದಿಂದ ಕೆಳಗಡೆ ಬರ್ತಾ ಇದೆ. ಸಾವಿನ ಸಂಖ್ಯೆ ಕೂಡ ಅತಿ ಕಡಿಮೆ ಆಗೋಯ್ತು. ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಆರಾಮಾಗಿರೋಕ್ಕೆ ಶುರು ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಎಚ್ಚರದಿಂದ ಇರಲೇಬೇಕು. ರಾಜಧಾನಿಯಲ್ಲಿ ಇನ್ನೂ ಕೂಡ ಇದೆ ಕೊರೋನಾದ ಅಬ್ಬರ. 10 ವಾರ್ಡ್ಗಳಲ್ಲಿ ಕೋವಿಡ್ ಕುಣಿತ ಇನ್ನೂ ಹೆಚ್ಚಾಗೇ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು ಕೊರೋನಾ ವಾರ್ಡ್ ವಾರ್. ದೂರವಾಗಿದೆ, ಕಡಿಮೆಯಾಗಿದೆ, ಆದರೂ ದೂರ ಆಗಿಲ್ಲ. ಈ ಎರಡನೇಲೆ ಆತಂಕ ಅಂತ ಹೇಗೆ? ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಕೇಸಸ್ಗಳು ಕಡಿಮೆ ಆಯಿತು, ಸಾವಿನ ಸಂಖ್ಯೆ ಕಡಿಮೆ ಆಯಿತು. ಅದರ ನಿರ್ಲಕ್ಷ್ಯ ಬೇಡ. ಇನ್ನೂ ಕೂಡ ಆತಂಕದಲ್ಲೇ ಇದೆ ಬೆಂಗಳೂರು ನಗರದ 10 ವಾರ್ಡ್ಗಳು. ಯಾವ್ಯಾವ ವಾರ್ಡು, ಯಾವ್ಯಾವ ಝೋನು, ಹೇಗೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ನೀವು ವಾಸ ಮಾಡುವ ವಾರ್ಡ್ ಬರುತ್ತಾ, ಆ ಹೆಸರು ಬರುತ್ತಾ ಅಂತ ಹಾಗೆ ನೋಡ್ತಾ ಇರಿ. ಬೆಂಗಳೂರಿನ 10 ವಾರ್ಡ್ಗಳಲ್ಲಿ ಇನ್ನೂ ಕೂಡ ಆತಂಕ ಇದೆ. ಡೇಂಜರ್. 10 ಏರಿಯಾಗಳನ್ನು ರೆಡ್ ಲಿಸ್ಟ್ನಲ್ಲಿಟ್ಟಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇಲ್ಲಿ ಪ್ರತಿದಿನ 100ಕ್ಕೂ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ಹಾಗಾಗಿ ಆ ಏರಿಯಾಗಳು ಅಥವಾ ಆ ವಾರ್ಡ್ಗಳು ಬಹಳ 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 ಆತಂಕಕಾರಿ. ಯಾವುದು ಅಂದರೆ, ಬೆಂಗಳೂರಿನ 8 ವಲಯಗಳಲ್ಲಿ ಮಹದೇವಪುರ ವಲಯ. ನೋಡ್ರಪ್ಪ, ನಿಮ್ಮ ಏರಿಯಾ, ನಿಮ್ಮ ಮನೆ ಮಹದೇವಪುರ ವಲಯಕ್ಕೆ ಬಂದರೆ ಒಂದು ಸ್ವಲ್ಪ ಹುಷಾರಾಗಿರಿ. ಈ ಝೋನ್ನ 7 ವಾರ್ಡ್ಗಳಲ್ಲಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಪ್ರತಿದಿನ ವಾರ್ಡ್ ಮಟ್ಟದಲ್ಲಿ 100 ಕೇಸು. ಹಂಗಾರೆ ಪ್ರಾಬ್ಲಮ್ ಇರಿ. ಸೊ ಹುಷಾರಾಗಿರಿ. ಮಹದೇವಪುರದ 7 ವಾರ್ಡ್ಗಳು ಪ್ರತಿದಿನ 100 ಕೇಸ್ ದಾಖಲಾಗ್ತಾ ಇದೆ. ಅದು ಬಿಟ್ಟರೆ ಪೂರ್ವ ವಲಯದಲ್ಲಿ ನಿಮ್ಮ ಏರಿಯಾ ಇದ್ದರೆ, ಅಂದರೆ ಶಾಂತನಗರ ವಾರ್ಡ್, ಬೊಮ್ಮನಹಳ್ಳಿ ವಲಯದಲ್ಲಿ ಬೇಗೂರು ವಾರ್ಡ್, ಇನ್ನು RR ನಗರದ ವಲಯ ಹೆಮ್ಮಿಗೆಪುರ. RR ನಗರದಲ್ಲಿ ಒಂದು ಸ್ವಲ್ಪ ಆ ಕಡೆ ಹೋದರೆ ಹೆಮ್ಮಿಗೆಪುರ ಇದೆ. ಆ ಹೆಮ್ಮಿಗೆಪುರದ ವಾರ್ಡ್ನಲ್ಲೂ ಕೂಡ ಒಂದು ಸ್ವಲ್ಪ ಆತಂಕಕಾರಿ. ಏಕೆಂದರೆ ಎಲ್ಲ ಕಡೆ 100ಕ್ಕಿಂತ ಹೆಚ್ಚು ಕೇಸ್ಗಳು ಬೆಂಗಳೂರು ಸಿಟಿನಲ್ಲಿ ದಾಖಲಾಗ್ತಾ ಇದೆ. ಹಾಗಾಗಿ ನಿಮ್ಮ ಮನೆ, ನಿಮ್ಮ ಕಚೇರಿ ಆ ಭಾಗದಲ್ಲಿದ್ದರೆ ನೀವೊಂದು ಸ್ವಲ್ಪ ಹುಷಾರಾಗಿರೋದು ಒಳಿತು. ಈ ವಾರ್ಡ್ಗಳಲ್ಲಿ ಯಾವುದೇ ಥರವಾದಂಥ ನಿರ್ಲಕ್ಷ್ಯ ಮಾಡಬೇಡಿ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಆ ಭಾಗದಲ್ಲಿ ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಫ್ಕೋರ್ಸ್ ಅದನ್ನು ನಂಬರ್ ತೋರಿಸ್ತಾ ಇದ್ದೀವಿ. ಬೆಳ್ಳಂದೂರು 180, ವರ್ತೂರು 120, ಹೊರಮಾವನಲ್ಲಿ 150. ಓಹೋ, ಇದು ಜಾಸ್ತಿನೇ ಆಯಿತು. ರಾಮಮೂರ್ತಿ ನಗರ 170, ಹೂಡಿ ವಾರ್ಡ್ ಸೂಪರ್, ಯಾವುದೂ ಇಲ್ಲ. ಇನ್ನು ಹಗದೂರು ವಾರ್ಡ್ 180, ಎಲ್ಲ 100 ದಾಟ್ತಿದೆ ಮಹದೇವಪುರ ವಲಯದಲ್ಲಿ. ದೊಡ್ಡನಕುಂದಿ ವಾರ್ಡ್ 100. ಇನ್ನು ಹಗದೂರು, ಹೂಡಿ ಏನೋ 0 ಇದ್ದಂಗಿದೆ, ಬಟ್ ಏನೋ ಗೊತ್ತಿಲ್ಲ, ನೋಡೋಣ, ರಾಂಗ್ ಇರಬೇಕದು, ಚೆಕ್ ಮಾಡಿಸೋಣ ಆಮೇಲೆ. ಇನ್ನು ಪೂರ್ವ ವಲಯ ಶಾಂತಲನಗರ 180. ಅದು ಬಿಟ್ಟರೆ ಬೇಗೂರು, ಅದು 100 ದಾಟ್ತು, 122. ಇದು RR ನಗರ ವಲಯ ಹೆಮ್ಮಿಗೆಪುರ, ಅಲ್ಲೂ ಕೂಡ 160 ಕೇಸ್ ದಾಖಲಾಗಿದೆ. ಸೊ 100ಕ್ಕೂ ಹೆಚ್ಚಿರುವಂಥ ವಾರ್ಡ್ನ 10 ವಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮಹದೇವಪುರ ವಾರ್ಡ್, ಅದು ಬಿಟ್ಟರೆ ಪೂರ್ವ ವಲಯ ವಾರ್ಡ್ ಮತ್ತು 10 ವಾರ್ಡ್ಗಳು. ಸೊ ಬಿ ಕೇರ್ಫುಲ್, ಹುಷಾರು ಆ ಭಾಗದಲ್ಲಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಬೆಂಗಳೂರು ಜನ ಆರಾಮಾಗ್ಬಿಟ್ರು, ಕರೋನಾ ಕೇಸ್ ಕಡಿಮೆ ಆಯಿತು, ಎಲ್ಲರೂ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತ ಅನ್ಕೋತಿರ್ಬೇಕಾದ್ರೆ ನೀವೇನೋ ಬ್ರೇಕಿಂಗ್ ನ್ಯೂಸ್ ಕೊಟ್ರಿ. ಆದರೂ 10 ವಾರ್ಡ್ಗಳು ಹುಷಾರಾಗಿರಬೇಕು ಅಂತ. ಬಟ್ ಟೆಲ್ ಮಿ, ಆ 10 ವಾರ್ಡ್ಗಳಲ್ಲಿ ಜನರಿಗೆ ಎಕ್ಸ್ಟ್ರಾ ಅವೇರ್ನೆಸ್ ಮೂಡಿಸೋದಕ್ಕೆ, ಇನ್ನೂ ಕೂಡ ಜಾಸ್ತಿ ಆಗಬಾರ್ದು ಅಂತ ಕಂಟ್ರೋಲ್ ಮಾಡೋದಕ್ಕೆ BBMP ಯಾವ್ಯಾವ ಥರ ಕಾರ್ಯಚಟುವಟಿಕೆ ಮಾಡ್ತಾ ಇದೆ? ಹರೀಶ್ ನಾಗರಾಜು, ಅನ್ಲಾಕ್ 2.0 ಏನು ಈಗ ಜಾರಿ ಮಾಡಲಾಗಿದೆ. ಈ ಜಾರಿಯ ಬೆನ್ನಲ್ಲೇ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಕೊರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಈ ಪೈಕಿ BBMP ಏನು ಕೊಟ್ಟಿರುವಂತಹ ಪಟ್ಟಿಯ ಪೈಕಿ ಸುಮಾರು ನಗರದ 10 ವಾರ್ಡ್ಗಳು ಪ್ರತಿದಿನಕ್ಕೆ 100ಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನ ಏನು ದಾಖಲು ಮಾಡ್ಕೊಳ್ತಾ ಇದೆ. ಹೀಗಾಗಿ ಅಲ್ಲಿನ ಕೆಲವೊಂದು ಅದನ್ನ ತಡೆಗಟ್ಟೋದಕ್ಕೂ ಕೂಡ BBMP ಒಂದಿಷ್ಟು ಏನು ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಳ್ತಾ ಇದೆ. ಪ್ರಮುಖವಾಗಿ ಎಲ್ಲೆಲ್ಲ ಯಾವೆಲ್ಲ ವಲಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಹದೇವಪುರ ವಲಯದಲ್ಲಿ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಆದಷ್ಟು ಬೇಗ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ BBMP ತೆಗೆದುಕೊಂಡಿರುವಂತದ್ದು. ಇನ್ನು ಯಾವೆಲ್ಲ ವಲಯದ ಯಾವೆಲ್ಲ ವಾರ್ಡ್ಗಳಲ್ಲಿ ಪ್ರತಿದಿನ 100ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದವೋ ಅಂತೆಲ್ಲ ವಾರ್ಡ್ಗಳಲ್ಲೂ ಕೂಡ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಅನ್ನು ಕೊಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರೋದು. ಕೇವಲ ಅಲ್ಲಿಗೆ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗೂ ಕೂಡ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಅನ್ನು ಕೊಡೋಕೆ ಈಗಾಗಲೇ BBMP ತೀರ್ಮಾನ ಮಾಡಿದೆ. ಆದರೆ
ಪ್ರಮುಖ ಆದ್ಯತೆಯ ಮೇರೆಗೆ ಯಾವೆಲ್ಲ ಏರಿಯಾಗಳಲ್ಲಿ ಈಗ ನಾವು ತೋರಿಸಿದ್ವಲ್ಲ ಆ ಎಲ್ಲ ಏರಿಯಾಗಳಲ್ಲೂ ಕೂಡ ಮೊದಲೇ BBMP ಹೋಗಿ ಒಂದು ಲಸಿಕೆಯನ್ನು ಕೊಡುವಂತ ಮನೆಗೆ ತೆರಳಿ ಲಸಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಲಿದೆ. ಇದರ ಜೊತೆಗೆ ಅಲ್ಲಿನ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಅಲ್ಲೂ ಕೂಡ ಟೆಸ್ಟ್ಗಳನ್ನ ಹೆಚ್ಚೋದು ಕೂಡ BBMP ಮುಂದಿರುವಂತಹ ಒಂದು ಸವಾಲು. ಎಲ್ಲೆಲ್ಲ ಯಾವೆಲ್ಲ ವಾರ್ಡ್ಗಳಲ್ಲಿ ಪ್ರತಿದಿನ 100ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆಯೋ ಅಲ್ಲೆಲ್ಲ ಆ ವಾರ್ಡ್ಗಳ ಅಥವಾ ಆ ವಲಯದಲ್ಲಿರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಸೆಂಟ್ರಲ್ಲೂ ಕೂಡ ಈ ಅಂದರೆ ಅಲ್ಲಿ ಕಂಟ್ರೋಲ್ಗೆಲ್ಲ ಮೆಷರ್ಸ್ಗಳನ್ನ ತಗೋತಾ ಇದ್ದಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಬಹುಶಃ ಇನ್ನೊಂದು ವಾರದಲ್ಲಿ ಮತ್ತಷ್ಟು ಕಂಟ್ರೋಲ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ರಾಜ್ಯದಲ್ಲಿ ದಿನೇ ಸೋಂಕು ಇಳಿಮುಖ ಆಗ್ತಾ ಇದೆ. ನಿನ್ನೆ ಅಂತೂ 2576 ತುಂಬ ತಿಂಗಳಾಗಿತ್ತು. ಈ ಸಂಖ್ಯೆ ನೋಡಿ, ನಾವು ರಾಜ್ಯದಲ್ಲಿ ದಾಖಲಾಗಿರೋದು 1 ಲಕ್ಷಕ್ಕಿಂತ ಕಡಿಮೆ. ಫಸ್ಟ್ ಟೈಮ್ ಸಕ್ರಿಯ ಕೇಸ್ಗಳು, ಆಕ್ಟಿವ್ ಕೇಸ್ಗಳು ಕಡಿಮೆ ಬಂದದ್ದು. ಇದೀಗ ಬರ್ತಿರುವಂತಹ ಸುದ್ದಿ ನಿಮ್ಮ ಮುಂದೆ ಇರ್ತಾ ಇದ್ದೀವಿ. 3000 ಗಡಿಯಿಂದ ಒಳಗೆ ಬಂತು ರಾಜ್ಯದಲ್ಲಿ ಕೇಸ್ಗಳ ಸಂಖ್ಯೆ. ಆಕ್ಟಿವ್ ಕೇಸ್ ಈಗ ಸಕ್ರಿಯವಾಗಿರುವಂಥ ಕೇಸ್ಗಳ ಸಂಖ್ಯೆ 1 ಲಕ್ಷಕ್ಕಿಂತ ಕಡಿಮೆ ಆಯಿತು. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ನಿನ್ನೆ 2576 ಹೊಸ ಪ್ರಕರಣಗಳು, 5933 ಜನ ಗುಣಮುಖರಾಗಿದ್ದಾರೆ, 93 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇಮ್ಯಾಜಿನ್, ಒಂದು ತಿಂಗಳ ಹಿಂದೆ ಈ 93 ಸಾವು ಇದ್ದದ್ದು 500, 480 ಇದ್ದದ್ದು. ಈ ಹೊಸ ಪ್ರಕರಣದ ಪೈಕಿ ಪ್ರತಿದಿನ 25,000, 30,000, 40,000, 48,000 ತನಕ ಬರ್ತಾ ಇದ್ದದ್ದು. ಈಗ ಅದು 2,500ದಲ್ಲಿದೆ, 93ರಲ್ಲಿದೆ. ಅಂದರೆ ಗಣನೀಯವಾಗಿ ದೊಡ್ಡ ಮಟ್ಟದಲ್ಲಿ ಇಳಿಮುಖ ಆಯಿತು. ಅದು ಕರ್ನಾಟಕ ರಾಜ್ಯದ ಕರೋನಾ ಸೋಂಕು ಸಾವು ಗುಣಮುಖದ ಲೆಕ್ಕಾಚಾರ. ಇನ್ನು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ಕರೋನಾ ಪಾಸಿಟಿವಿಟಿ ದರ ಕುಸಿದಿರೋದೀಗ 1.92. ವೆರಿ ಗುಡ್, ಇನ್ನೂ ಕಡಿಮೆ ಆಗಲಿ. ಇನ್ನು ಸಾವಿನ ಪ್ರಮಾಣ 3.61%. ಅದು ಕೂಡ ಇನ್ನೂ ಕಡಿಮೆ ಆಗಿ ಇನ್ನೊಂದು ವಾರ, ಇನ್ನೊಂದು 10 ದಿನ ಕಳೆದ್ರೆ ಒಂದು 0ಗೆ ಬಂದು ನಿಂತರೆ ಒಂದು ಸ್ವಲ್ಪ ಸಮಾಧಾನ. ಬಟ್ ಹುಷಾರು, 3ನೇ ಅಲೆ ಅಲರ್ಟ್ ಇದೆ, ಜೊತೆಗೆ ಡೆಲ್ಟಾ ಪ್ಲಸ್ ಇದೆ, ಜೊತೆಗೆ ಇನ್ನೂ ಮಕ್ಕಳಿಗೆ ಮಿಸ್ಸಿ ಇದೆ, ಇನ್ನೂ ಕಪ್ಪು ಶಿಲೀಂಧ್ರ, ಬ್ಲ್ಯಾಕ್ ಫಂಗಸ್ಸು, ಯೆಲ್ಲೋ ಫಂಗಸ್ಸು, ಗ್ರೀನ್ ಫಂಗಸ್ಸು ಅದಿನ್ನೂ ಯಾವುದೂ ಹೋಗಿಲ್ಲ. ಜೊತೆಗೀಗ ಮಳೆಗಾಲ, ಒಂದಷ್ಟು ಬೇರೆ ವೈರಸ್ಗಳು ಅವೆಲ್ಲ ಅಟ್ಯಾಕ್ ಆಗ್ತಾ ಇರುತ್ತೆ ಸೀಸನ್ ವೈಸು. ಸೊ ಹಾಗಾಗಿ ಬಿ ಕೇರ್ಫುಲ್, ಒಂದಷ್ಟು ಅಲರ್ಟ್ ಆಗಿರೋಣ. ಬೆಂಗಳೂರಿನಲ್ಲೂ ಕೂಡ 563 ಸಂಖ್ಯೆಗೆ ಬಂತು. ಬೆಂಗಳೂರಿನಲ್ಲಿ 18 ಮಂದಿ ನೆನ್ನೆ ಸಾವನ್ನಪ್ಪಿದ್ದಾರೆ. ಆದರೆ 10 ವಾರ್ಡ್ಗಳು ಇವಾಗಲೂ ಕೂಡ ಸೋಂಕು ಹೆಚ್ಚಳಾಗಿದೆ. ನಾನಾಗಲೇ ನಿಮಗೆ ತೋರಿಸಿದೆ. ಬೆಂಗಳೂರಿನ 3 ವಲಯದ 10 ವಾರ್ಡ್ಗಳು, ಅದರಲ್ಲಿ ಮಹದೇವಪುರ ವಾರ್ಡ್ನಲ್ಲೇ 7 ವಾರ್ಡ್ಗಳು ಅಲ್ಲೇ ಇದೆ. ಅದು ಬಿಟ್ಟರೆ ಇನ್ನು RR ನಗರ ಒಂದು ಕಡೆ ಇದೆ, ಬೊಮ್ಮನಹಳ್ಳಿ ಇನ್ನೊಂದು ಕಡೆ ಇದೆ. ಸೊ ಹಾಗಾಗಿ ಆ ಭಾಗದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ. ನಿನ್ನೆ ಕೇಸು, ನಿನ್ನೆ ಸಾವು, ಡಿಸ್ಚಾರ್ಜು, ಒಂದಷ್ಟು ಅಂಕಿಅಂಶಗಳು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿದ್ರೆ ಸಮಾಧಾನ ನಿಜ, ಒಂದಷ್ಟು ಭರವಸೆ ಬರುತ್ತೆ. ಹಬ್ಬ ಸದ್ಯ ಲೈಫ್ ವಾಪಸ್ ಬರ್ತಾ ಇದೆ ಅಂತ. ಆದರೂ ಅದೆಲ್ಲ 0 ಆಗೋ ತನಕ ಒಂದಷ್ಟು ಅಲರ್ಟಾಗಿರಲೇಬೇಕು. ಅಥವಾ ಭಾಳ ಕಡಿಮೆ ಆಗಿ ಇನ್ನೆಲ್ಲೂ ಏನೂ ತೊಂದರೆ ಇಲ್ಲಪ್ಪ, ನಾವು ಓಡಾಡ್ತಿದ್ವಿ, ಯಾರಿಗೂ ಬರ್ತಾ ಇಲ್ಲ ಅಂತ ಒಂದು 3-4 ವಾರ ಅದು ಇನ್ಕ್ರೀಸ್ ಆಗದೆ ಆರಾಮಾಗಿದ್ದರೆ ಅವಾಗ ನೋಡಪ್ಪ ಈ ಜಗತ್ತಿನಿಂದ ಈ ವೈರಸ್ ಆಚೆ ಹೋಗ್ತಿದೆ ಅಂತ ಅಂದುಕೊಳ್ಳಬಹುದು. ಅದಾಗಬೇಕು ಅಂದರೆ ಇನ್ನೂ ತುಂಬ ತಿಂಗಳುಗಟ್ಟಲೆ ಬೇಕು. ಬಿಕಾಸ್ WHO ಅಲರ್ಟ್ ಮಾಡಿರೋ ಪ್ರಕಾರ ಇನ್ನೂ ವರ್ಷಗಟ್ಟಲೆ ಬೇಕು ಈ ಎಲ್ಲ ಬೆಳವಣಿಗೆಯ ಬಗ್ಗೆ WHO ಕೂಡ ಹೇಳಿರುವ ಹಾಗೆ. ಸೊ ಹಾಗಾಗಿ ಈ ಕೇಸ್ಗಳ ಸಂಖ್ಯೆ, ಸಾವಿನ ಸಂಖ್ಯೆ ಮತ್ತು ಪಾಸಿಟಿವಿಟಿ ದರ ಇವೆಲ್ಲವೂ ಕೂಡ ಒಂದು ಸಮಾಧಾನಕರವಾಗಿ ನಮಗೆ ಕಾಣಿಸ್ತಾ ಇದೆ. ಈ ಕೊರೋನಾ ಲಸಿಕೆ ವಿತರಣೆಯಲ್ಲಿ ಭಾರತ ಅಮೆರಿಕವನ್ನ ಹಿಂದಿಕ್ಕಿದೆ ಅಂತ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದ್ದಾರೆ. ಹೇಗೆ ಅಂದರೆ, ಕೊರೋನಾ ಲಸಿಕೆ ವಿತರಣೆಯಲ್ಲಿ ಭಾರತ ದೊಡ್ಡ ಮೈಲುಗಲ್ಲನ್ನು ಸಾಧಿಸಿದೆ. ಅಮೆರಿಕಾದಲ್ಲಿ ಇದುವರೆಗೂ 32.33 ಕೋಟಿ ಡೋಸ್ಗಳ ಕೊರೋನಾ ಲಸಿಕೆ ನೀಡಲಾಗಿದೆ. ಭಾರತದಲ್ಲಿ 32.36 ಕೋಟಿ ಡೋಸ್ಗಳ ಲಸಿಕೆಯನ್ನು ವಿತರಣೆ ಮಾಡಲಾಗಿದೆ. ಅಮೆರಿಕಾದಲ್ಲಿ ಲಸಿಕೆ ನೀಡೋದಕ್ಕೆ ಆರಂಭವಾಗಿದ್ದು ಕಳೆದ ವರ್ಷ ಡಿಸೆಂಬರ್ನಲ್ಲಿ, ಆದರೆ ಭಾರತದಲ್ಲಿ ಲಸಿಕೆ ನೀಡೋದಕ್ಕೆ ಆರಂಭ ಆಗಿದ್ದು ಜನವರಿ 16ರಿಂದ. ಸೊ ನಾವು ಸ್ವಲ್ಪ ಫಾಸ್ಟಾಗಿದ್ದೀವಿ. ನಾವು ಅಮೆರಿಕ ಆರಂಭಿಸಿದ ಒಂದು ತಿಂಗಳಾದ ಮೇಲೆ ಭಾರತದಲ್ಲಿ ಲಸಿಕೆ ಅಭಿಯಾನ ಶುರುವಾಗಿರೋದು. ಭಾನುವಾರ 17,21,268
ಬೇರೆ ಬೇರೆ ದೇಶದಲ್ಲಿ ಹೇಗೆಲ್ಲ ಇದುವರೆಗೆ ಡೋಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ. ಅಫ್ಕೋರ್ಸ್ ಅವೆಲ್ಲ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಚಿಕ್ಕ ದೇಶಗಳು, ಇಟಲಿ, ಫ್ರಾನ್ಸು, ಅಮೇರಿಕಾ ಹಂಗೆ ನೋಡೋಕೆ ಹೋದರೆ ಜನಸಂಖ್ಯೆ ವಯಸ್ಸು ಭಾರತ ಏನು ತಮಾಷೆನ 130 ಕೋಟಿ. ಸೊ ಹಾಗಾಗಿ ಈ ಪರಿಪ್ರಮಾಣದಲ್ಲಿ ಹೋದರೂ ಇನ್ನೂ ಜಾಸ್ತಿ ಮಾಡಿದ್ರು ಈ ವರ್ಷ ಎಲ್ಲ ಕೊಡಬೇಕು ಭಾರತದಲ್ಲಿ. ಸೊ ಅಮೇರಿಕದವ್ರು ಹಂಗಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರೆ ಅವ್ರು ಇಡೀ ದೇಶಕ್ಕೆ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಭಾರತದಲ್ಲಿ ಅನಿವಾರ್ಯ ಅದು 130 ಕೋಟಿ, ಅದರ ಒಂದು 70-80 ಕೋಟಿ ಜನಕ್ಕೆ ಅಡಲ್ಟ್ಗೆ ಕೊಡಬೇಕು ಅಂದಾಗ ಇನ್ನೂ ಹೆಚ್ಚು ಆ ವೇಗ ಪಡ್ಕೋಬೇಕು ಭಾರತದಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಅವರ ಕೊಲೆಗೆ ಜೈಲಲ್ಲೇ ಸ್ಕೆಚ್. ಕದಿರೇಶ್ ಸ್ನೇಹಿತನಿಂದಲೇ ಮುಹೂರ್ತ ಫಿಕ್ಸ. ಅದೊಂದು ಗಾಳಿ ಮಾತಷ್ಟೇ. ರೇಖಾ ಅವರ ಕೊಂದಿದ್ದು ಅದೇ ಗಾಳಿ ಮಾತ. ಈ ಹೊತ್ತಿನ ಸ್ಪೆಷಲ್ ಮಾಜಿ ಕಾರ್ಪೊರೇಟರ್ ರೇಖಾ ಅವರ ಮರ್ಡರ್ ಮಿಸ್ಟ್ರಿ. ಪ್ರತಿ ದಿನ ಬೆಳಗ್ಗೆ ಬಂದು ನಿಂತಾಗ ನನಗೆ ರೇಖಾ ಅವರ ಕೊಲೆ ಕೇಸ್ಗೆ ಹಲವಾರು ಟ್ವಿಸ್ಟ್ಗಳು ಸಿಗ್ತಾನೆ ಹೋಗ್ತಾ ಇದೆ. ಇವತ್ತೂ ಕೂಡ ರೇಖಾ ಅವರ ಕೊಲೆಗೆ ಕಾರಣವಾಯ್ತಾ ಒಂದು ಗಾಳಿ ಮಾತು ಅನ್ನೋದು ಈಗಿರುವಂತಹ ಸುದ್ದಿ. ಆ ಕಟ್ಟು ಕಥೆಯಿಂದ ರೊಚ್ಚಿಗೆದ್ದಿದ್ದಂತೆ ಪೀಟರ್, ಅದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೃಷ್ಟಿಯಾದಂತಹ ಕಟ್ಟು ಕಥೆ ಏನು, ಯಾಕೆ ಆತ ರೊಚ್ಚಿಗೆದ್ದಿದ್ದ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಯಾವುದೇ ಕ್ಷೇತ್ರ ಆಗಲಿ ಈ ಗಾಳಿ ಮಾತೇ ಪ್ರಾಬ್ಲಮ್ಮು. ರೂಮರೇ ಜನರನ್ನ ಹಲವಾರು ರೀತಿಯಲ್ಲಿ ಎಳ್ಕೊಂಡು ಹೋಗ್ಬಿಡುತ್ತೆ. ಯಾರು ಕೂಡ ಅದರ ಸತ್ಯಾಸತ್ಯತೆ ತಿಳ್ಕೊಳ್ಳೋದೇ ಇಲ್ಲ. ರೇಖಾ ಕದಿರೇಶ್ ಇದ್ದಾರಲ್ಲ, ಅವರ ಯಜಮಾನರು 2018ರಲ್ಲಿ ಅವರು ಕೂಡ ಬರ್ಬರವಾಗಿ ಹತ್ಯೆ ಆಯಿತು. ಈ ಹತ್ಯೆ ಹಿಂದೆ ರೇಖಾ ಕದಿರೇಶ್ ಅಂದರೆ ಅವರ ಹೆಂಡತಿ ಇದ್ದಾರೆ ಅನ್ನೋ ಕಥೆ ಸೃಷ್ಟಿ ಆಯಿತು. ಹೆಂಡತಿಯೇ ಗಂಡನ ಕೊಲೆ ಮಾಡಿಸಿದ್ದಾರೆ ಅಂತ ರೂಮರ್ ಶುರುವಾಯಿತು. ಆಗ ಜೈಲಿನಲ್ಲಿದ್ದ ಕದಿರೇಶ್ ಸಹೋದರಿ ಮಾಲಾ ಮಗ ಅರುಳ್ ಜೈಲಿಂದ ಬಂದು ಪೀಟರ್ ಕಿವಿಗೆ ರೂಮರ್ನ ಹಬ್ಬಿಸಿದ್ದ ಅರುಳ್, ನಿನ್ನ ಗುರು ಸಾವಿಗೆ ರೇಖಾ ಅವರೇ ಕಾರಣ ಅಂತ ಕಿವಿ ಊದಿದ್ದಂತೆ. ಕಿವಿ ಚುಚ್ಚಿದ್ನೋ ಊದಿದ್ನೋ ಏನೋ ಆಯಿತು. ಒಟ್ಟಿನಲ್ಲಿ ಜೈಲಿನಲ್ಲಿ ಈ ಮಾತು ಹರಿದಾಡ್ತಿದೆ ಅಂತ ಪೀಟರ್ಗೆ ಬಂದು ಅರುಳ್ ಹೇಳ್ದ. ಮಾಲಾ ಅವರ ಮಗ ಅರುಳ್, ಮಾಲಾ ಯಾರಪ್ಪ ಅಂದರೆ ಕದಿರೇಶ್ ಅವರ ಅಕ್ಕ. ಸೊ ಹಾಗಾಗಿ ಮಾಲಾ ಅವ್ರ ಮಾತು ಕೇಳಿ ಸಿಟ್ಟಿಗೆದ್ದಿದ್ದಂತೆ ಪೀಟರ್, ನಮ್ಮ ಗುರುಗಳಿಗೆ ಹೆಂಗೆ ಮಾಡ್ಬಿಟ್ಟಲ್ಲ, ಸೊ ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ. ಸೊ ಕದಿರೇಶ್ ಹತ್ಯೆಗೆ ಶಾಂತಿ ಕೊಡಿಸೋದಕ್ಕೆ ಶಪಥ ಮಾಡಿದಂತೆ ಪೀಟರ್. ಅವತ್ತಿನಿಂದ ರೇಖಾ ಅವರ ವಿರುದ್ಧ ಸಂಚು ರೂಪಿಸ್ತಾ ಇದ್ದಂತೆ ಪೀಟರ್ನ ಸಂಪೂರ್ಣ ದೂರ ಮಾಡಿದ್ರು ರೇಖಾ. ಪೀಟರ್ ಜಾಗಕ್ಕೆ ಮತ್ತೊಬ್ಬರನ್ನ ನೇಮಿಸ್ಕೊಂಡಿದ್ರು. ಯಾರನ್ನೇ ನೇಮಿಸ್ಕೊಂಡಾಗ ಇನ್ನೊಬ್ಬರಿಗೆ ಉರಿಯುತ್ತೆ ಅಥವಾ ಕೋಪ ಮಾಡ್ಕೋತಾರೆ, ಬಿಡಲ್ಲ, ದ್ವೇಷ ತೀರಿಸ್ಕೋತಾರೆ. ಅದೇ ಥರ ಇಲ್ಲೂ ಆಗೋಗಿದ್ದು. ಕೊನೆಗೆ ರೇಖಾ ಕದಿರೇಶ್ ಅವರ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ ಪೀಟರ್ ಆಕ್ರೋಶವನ್ನೇ ಲಾಭ ಮಾಡ್ಕೊಂಡ್ರು. ಅರುಳ್ ಪೀಟರ್ನಿಂದ ರೇಖಾ ಅವರ ಕೊಲೆ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಕಥೆಗಳು, ಅಂದರೆ ಕಹಾನಿಗಳು ಈಗ ಹೊರಗೆ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಪ್ರತಿದಿನ ಒಂದು ಹೊಸ ವಿಷಯ, ಬಿಕಾಸ್ ಎನ್ಕ್ವೈರಿಯ ಆಯಾಮಗಳು ಚೇಂಜ್ ಆಗ್ತಿದ್ದಾಗೇ ಏನೇನು ನಡೀತು ಅಂತ ಎಲ್ಲರೂ ನಿಜ ಬಾಯ್ಬಿಡ್ತಾ ಇದ್ದಾರೆ. ಇವಾಗ ಅರುಳ್, ಇನ್ನೊಂದು ಕಡೆ ಪೀಟರ್, ಈ ಗಾಳಿ ಮಾತು ಹೇಗೆ ಲಿಂಕ್ ಆಯ್ತು ಎಲ್ಲವೂ? ಹರೀಶ್, ಏನು ಈಗಾಗಲೇ ಒಂದು ರೇಖಾ ಹತ್ಯೆಯಲ್ಲಿ ಸಾಕಷ್ಟು ಕಹಾನಿಗಳು ಒಂದೊಂದಾಗೆ ಹೊರಗಡೆ ಬರ್ತಾ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಈಗ ಮತ್ತೊಂದು ವಿಚಾರ ಆರೋಪಿಗಳಿಂದ ಒಂದು ಹೊರಗಡೆ ಬಂದಿದೆ. ಏನು ಕದಿರೇಶ್ ಹತ್ಯೆಯಲ್ಲಿ ರೇಖಾ ಪಾತ್ರ ಇತ್ತು ಅನ್ನೋ ಒಂದು ಗಾಳಿ ಮಾತು ಜೈಲಿನಲ್ಲಿ ಉಟ್ಕೊಂಡ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಜೈಲಿನಲ್ಲೇ ಇದ್ದಂತ ಅರುಳ್ ಏನಿದ್ದಾನೆ, ಇದನ್ನ ಹೊರಗಡೆ ಬಂದ ಬಳಿಕ ಒಂದು ಪೀಟರ್ ಕಿವಿಗೆ ಹಾಕಿರ್ತಾನೆ. ನಿನ್ನ ಗುರು ಸಾವಿಗೆ ಒಂದು ಮತ್ತೆ ಹತ್ಯೆಗೆ ರೇಖಾನೇ ಕಾರಣ ಅಂತ ಹೇಳಿ ಈಗಾಗಲೇ ಜೈಲಿನಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆಕೆನೆ ಮಾಡಿಸಿದ್ದಾಳೆ, ಮತ್ತೆ ಆರೋಪಿಗಳಿಗೂ ಸಹ ಸಹಾಯ ಮಾಡ್ತಿದ್ದಾಳೆ ಅನ್ನೋದು ಆರೋಪ ಸಹ ಈಗಾಗಲೇ ಕೇಳಿ ಬರ್ತಾ ಇದೆ ಅಂತೇಳಿ ಒಂದು ಮಾತನ್ನ ಪೀಟರ್ ಕಿವಿಗೆ ಹಾಕಿರ್ತಾನೆ. ಮತ್ತೆ ಇದನ್ನೇ ಒಂದ್ ಸ್ವಲ್ಪ ಎನ್ಕೇಶ್ ಮಾಡ್ಕೊಂಡು ಒಂದ್ ಸ್ವಲ್ಪ ಜೋರಾಗಿ ಅದನ್ನ ಪೀಟರ್ ಕಿವಿಗೆ ಹಾಕಿದ ಸಂದರ್ಭದಲ್ಲಿ ಆತ ಒಂದು ರೊಚ್ಚಿಗೆದ್ದು ತನ್ನ ಗುರುವಿನ ಸಾವಿಗೆ ರೇಖಾ ಕಾರಣ ಅಂತೇಳಿ ಅದನ್ನ ಸಾಕಷ್ಟು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆಕೆ ಒಂದು ಹತ್ಯೆಗೆ ಒಂದು ಪ್ಲಾನ್ ಅನ್ನ ರೂಪಿಸಿರ್ತಾನೆ. ಸುಮಾರು 5-6 ತಿಂಗಳಿಂದ ಇದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಒಂದು BBMP ಚುನಾವಣೆ ಸಹ ಇದೇ ಸಂದರ್ಭದಲ್ಲಿ ಸಮೀಪಿಸುತ್ತಿದ್ದಂತೆ ಅದನ್ನ ಅರುಣ್ ಮತ್ತೆ
ಮಾಲ ಎನ್ಕ್ಯಾಶ್ ಮಾಡಿಕೊಂಡು ಆತನಿಗೆ ಮತ್ತಷ್ಟು ಪ್ರವೋಕ್ ಮಾಡಿ ಈ ಒಂದು ಹತ್ಯೆಯನ್ನ ಮಾಡಿಸಿದ್ದಾರೆ ಅಂತೇಳಿ ಈಗ ಈಗಾಗಲೇ ಒಂದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೆ ಇದೇ ವೇಳೆ ಪೀಟರ್ ಸಹ ಒಂದು ಶಪಥವನ್ನು ಮಾಡ್ತಾನೆ, ತನ್ನ ಗುರುವಿನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ರೇಖಾ ಹತ್ಯೆ ಮಾಡಬೇಕು ಅಂತೇಳಿ ಒಂದು ಶಪಥವನ್ನ ಮಾಡಿ ಈ ಒಂದು ಕೊಲೆಗೆ ಒಂದು ಸ್ಕೆಚ್ ರೂಪಿಸಿದ್ದ ಅಂತೇಳಿ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ರೂಮರ್ ಜೈಲಿನಿಂದ ಉಟ್ಕೊಂಡಿರೋದ್ರಿಂದ ಅಲ್ಲಿ ಕೆಲವರು ಸಹ ಒಂದು ಇದ್ರ ಬಗ್ಗೆ ಏನು ಗಾಳಿ ಸುದ್ದಿಯನ್ನ ಹಬ್ಬಿಸಿ ಅದನ್ನ ಈತನ ಕಿವಿಗೆ ಬೀಳುವಂತೆ ಮಾಡಿ ಈ ಒಂದು ಹತ್ಯೆಗೆ ಒಂದು ಸಂಚು ರೂಪಿಸಿದ್ರು ಅಂತೇಳಿ ಈಗ ತನಿಖೆಯಿಂದ ಹೊರಗಡೆ ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮುನಿರಾಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ, ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್. ಗೊತ್ತಿದ್ದೀರಾ ಅಂತ ನಮಗೂ ಗೊತ್ತು. ಹಸಿರು ಪಟಾಕಿ ಅಂದ್ರೆ ಏನು? 1 ಮಿನಿಟ್. ಎಂದಿನಿಂದ ನಿಮ್ಮ ದೊಡ್ಡ ಬಾಸ್ ಆಟ ಶುರು. ದೊಡ್ಡ ಬಾಸ್ ನಾನೇ ಗೆಲ್ಲೋದು. ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಈ ರಾಜಾವಳಿ ಅಪ್ಪನವರು ದೊಡ್ಡ ಬಾಸ್ ನಲ್ಲಿ ಗೆಲ್ಲೋದಷ್ಟೇ ಸತ್ಯ. ಸತ್ಯ ಸತ್ಯ ಸರ್, ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾವು ಹೇಳಿ ಮಾಡೋದಲ್ಲ, ಮಾಡಿ ಹೇಳೋದು. ಇದರಲ್ಲಿ ಗೆಲ್ಲೋರು ನಾನೇ ನಾನೇ ನಾನೇ. ವಾಟ್ ಎ ಫನ್ನಿ ಸ್ಪೀಚ್. ಹೊಸ ಟ್ರೈಲರ್ ನೋಡಿದ್ರಾ? ಯಾಕೆ ಸ್ವಾಮಿ ಕಣ್ಣೋರ್ಸ್ಕೊತಾ ಇದ್ದೀರಾ? ನೀವೇನಾದ್ರು ಆ ಸಿನಿಮಾ ನೋಡಿದ್ರಾ? ಹೊಡೆರಿ ಕಪಾಲಕ್ಕೆ. ಸರಿ ಸರ್, ಮ್ಯಾಟ್ರಿಗೆ ಹೋಗೋಣ. ನಮ್ಮ ಸರ್ಕಾರ ಬುಲೆಟ್ ಟ್ರೈನ್ ಇದ್ದಾಗೆ. ರಾಜವಲಿ ಅವರ ಸರ್ಕಾರ ಒಂಥರ ಡಕೋಟಾ ಬಸ್ಸು. ಹೌದೌದು, ನಮ್ದು ಡಕೋಟಾ ಎಕ್ಸ್ಪ್ರೆಸ್. ನೀವೇ ಟಿಂಕರಿಂಗ್ ಮಾಡಕ್ ಬಂದಿದ್ರಿ. ಇವತ್ತೆಲ್ಲ ನಾಳೆ ರಾಜ ಹುಲಿ ಸರ್ ಅವರು ಟಾಪ್ ಬರ್ತಾರೆ, ನೋಡ್ತಾ ಇರಿ. ಟಾಪ್ ಕೇರಲ್ ಬರೋದಕ್ಕೆ ಅವ್ರ ಹತ್ರ ಗೇರಿ ಇಲ್ಲ. ದಿಲ್ಲಿ ಪಾಯಿಂಟ್ಸ್ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಮ್ಮ, ಕೊರೋನಾ ಇರೋದು ಗೊತ್ತಿಲ್ವೇ? ಬಿಲ್ಡಪ್ ಬಹಳ ಚೆನ್ನಾಗಿ ಕೊಟ್ಟಿದೀಯ ತಾಯಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಷ್ಟೊಂದು ದೊಡ್ಡದೈತೆ. ಅದಕ್ಕೆ ಅಲ್ವಾ ನಾನು ನಾಟಿ ಕೋಳಿ ತಿನ್ನೋದು. ಸಿಟ್ಟು ಬಂದ್ರೆ ಕುಮ್ಮಟಗರು. ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ ಕಡಿಮೆ ಆತ ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗ್ಯದ. ಸರ್ವಾಂಗಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ, ದಯವಿಟ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ 1000 ರೂಪಾಯಿಗೆ. ನನ್ನ 1100 ಸ್ವಾಮಿ, ಬರೀ 1000 ರೂಪಾಯಿ 500 ರೂಪಾಯಿ ನನ್ನ ಮನ ಮರಿದೆ ಕಳಿತೀರಿ. ಹೆಸರೇನ ಅಂತ ಹೇಳಲಿಲ್ಲ. ಮಡೋನಾ ಮಾಡೋಣ. ಯಾವನೋ ಕರ್ಕೊಂಡ್ ಬಂದೋರು ಲವ್ ಪಗಡೆ. ಲಿಂಗಗಳಲ್ಲಿ ಎಷ್ಟು ವಿಧ? ಆಕ್ಚುಲಿ ಐ ಲೈಕ್ ದ ವರ್ಡ್ ಲಿಂಗ. ಯು ಲೈಕ್ ಲಿಂಗ? ಐ ಡೋಂಟ್ ಲೈಕ್ ಲಿಂಗ, ಐ ಲೈಕ್ ಲೆಹೆಂಗ. ಉದ್ವಾಗಿರೋದು ನಮ್ಗೇನು ಗೇರ್ರಾಡಿಲ್ವೇ? 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಮನೆಯೊಂದು 4 ಬಾಗಿಲು. ಎಂಟ್ರಿ ಆದ್ರ ರಾಹುಲ್ ಗಾಂಧಿ ರಾಜೀನಾಮೆ ಮಾತು. ಇದು ರಾಜಕೀಯ ದಾಳನ ನಡೀತಿದ್ಯಾ? ಹಾಗಿದ್ರೆ ಮೌಲ್ಯಮಾಪನ. ಸಿಪಿ ಯೋಗೇಶ್ವರ್ ಉತ್ತರ ಪತ್ರಿಕೆಯಲ್ಲಾದ್ರೂ ಏನಿದೆ ಈ ಹೊತ್ತಿನ ಸ್ಪೆಷಲ್? ಇದು ರಾಜಕೀಯ ರಂಪಾಟ. ಅದು ಕಾಂಗ್ರೆಸ್ ಯಾರು ತಗೊಳ್ಳಿ, ಬಿಜೆಪಿ ಯಾರು ತಗೊಳ್ಳಿ, ಒಟ್ನಲ್ಲಿ ರಂಪಾಟ ಅಂತೂ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಮರ. ಚುನಾವಣೆಗೂ ಮುಂಚೆನೆ ಸಿಎಂ ಯಾರು, ಸಿಎಂ ಹುದ್ದೆ, ಸಿಎಂ ಗಾದಿಗೋಸ್ಕರ ಫೈಟ್ ಶುರುವಾಯಿತು. ಬಣ ರಾಜಕೀಯದಿಂದ ನಾಯಕರು ಕಾರ್ಯಕರ್ತರು ಕಂಗಾಲಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಚುನಾವಣೆಗೂ ಮುಂಚೆ ಭಾರತೀಯ ಜನತಾ ಪಕ್ಷದ ಕೈಗೆ ರಾಜಕೀಯ ಅಸ್ತ್ರ ಸಿಕ್ಕಿದೆ. ಹೈಕಮಾಂಡ್ಗೂ ಕೂಡ ಅನಗತ್ಯ ಟೆನ್ಷನ್ ಶುರುವಾಗ್ತಾ ಇದೆ. ಸೈಲೆಂಟ್ ಆಗಿನೇ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಯಾರೋ ಒಬ್ರು ಬಂದು ಮೂಗ್ದಾರ ಹಾಕ್ಲೇಬೇಕಲ್ಲ. ಸೊ ಯಾರ ಮಾತು ಕೇಳಿಸ್ಕೊತಾರೆ ಅವರೇ ಬರಬೇಕು.
ಬೇರೆಯವ್ರ ಮಾತು ಯಾರೂ ಬಗ್ಗಲ್ಲ. ಸೊ ಹಾಗಾಗಿ ಮೂಗ್ದಾರ ಹಾಕೋದಕ್ಕೀಗ ರಾಹುಲ್ ಗಾಂಧಿಯವರು ಒಂದು ಯೋಜನೆ ರೂಪಿಸಿದ್ದಾರಂತೆ. ಮೂಗುದಾರ ಹಾಕೋದಕ್ಕೆ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಆ ಮೂಲಕ ಎಲ್ಲ ನಾಯಕರು ಏನೇನೀಗ ರೊಚ್ಚಿಗೆದ್ದಿದ್ದಾರೆ, ತಮ್ಮ ಅಸಮಾಧಾನ ತೋಡ್ಕೋತಿದ್ದಾರೆ, ಬಣರಾಜಕಾರಣ ಮಾಡ್ತಿದ್ದಾರೆ, ಡೆಲ್ಲಿಗೆ ಹೋಗಿ ಮುಂದಿನ CM ಫಸ್ಟು ಅಧಿಕಾರಕ್ಕೆ ಬರಬೇಕು, ಎಲೆಕ್ಷನ್ ಆಗಿ ಕಾಂಗ್ರೆಸ್ ಬಹುಮತ ಪಡೆದು ಆಗಿ ಯೋಚನೆ ಮಾಡಬೇಕು ನಮ್ಮ CLP ನಾಯಕ ಯಾರು ಅಂತ. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ರಾಹುಲ್ ಗಾಂಧಿ ಎಂಟ್ರಿ ಆದಂಗೆ ಕಾಣಿಸ್ತಾ ಇದೆ. KPCC ಅಧ್ಯಕ್ಷರ ಸಮಿತಿಯ ಸದಸ್ಯ, ಪ್ರತಿಪಕ್ಷದ ನಾಯಕರು ಕೂಡ ಸಮಿತಿಯಲ್ಲಿ ಇದ್ದೇ ಇರ್ತಾರೆ. ಸಮನ್ವಯ ಸಮಿತಿ ಯಾರ್ಯಾರೀಗ ಅಪೋಸ್ ಇದ್ದಾರೋ ಅವರು ಇದ್ದೇ ಇರ್ತಾರೆ. ಅಫ್ಕೋರ್ಸ್ CLP ನಾಯಕರು ಇರಬೇಕು, KPCC ಅಧ್ಯಕ್ಷರು ಇರಬೇಕು. ಆದರೆ ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಪ್ರತಿಪಕ್ಷದ ನಾಯಕ ಕೂಡ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾವುದೇ ಮಹತ್ವ ತೀರ್ಮಾನ ಸಮಿತಿ ತಗೋಬೇಕು. ಹಾಗಾಗಿ ನಾಯಕರ ಹೇಳಿಕೆಗಳಿಗೂ ಸಮನ್ವಯ ಸಮಿತಿ ಒಂದು ರೀತಿ ಎಲ್ಲವನ್ನು ಟೈಟ್ ಮಾಡ್ತಾರೆ. ಆ ಮೂಲಕ ಇವರಲ್ಲಿರುವಂಥ ಅಸಮಾಧಾನಕ್ಕೆ ಒಂದಷ್ಟು ಮೂಗುದಾರ ಹಾಕಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆಗೆ ಈಗ ಟ್ರೈ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಟೇಲ್ ರೇ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಕೂಸುಟ್ಟಕ್ಕೆ ಮುಂಚೆ ಯೋಚನೆ ಮಾಡಿದ್ರಲ್ಲ ಹಂಗಾಗೋಯ್ತು ಅಂತ ಅನ್ಕೋತಿದ್ರು. ಬಟ್ ಆದರೂ ಕೇಂದ್ರ ನಾಯಕರು ಎಂಟ್ರಿ ಕೊಡದೆ ಹೋದ್ರೆ ಇದು ಪರಿಹಾರ ಆಗೋ ಲಕ್ಷಣ ಕಾಣಿಸ್ತಿಲ್ಲ ಅನ್ಸುತ್ತೆ. ಏನ್ ರಾಹುಲ್ ಗಾಂಧಿ ಅವ್ರ ಪ್ಲಾನು, ಹೇಗೆ ಇದನ್ನ ಮುಗ್ದಾರ ಆಗ್ತಾರೆ? ಹರೀಶ್ ನಾಗರಾಜ್, ರಾಜ್ಯ ಕಾಂಗ್ರೆಸ್ನೆಲ್ಲ ಆಂತರಿಕ ಸಮರ ಮತ್ತು ಮುಂದಿನ ಮುಖ್ಯಮಂತ್ರಿಗಾಗಿ ಈಗಾಗಲೇ ಇರ್ತಕ್ಕಂಥ ಪೈಪೋಟಿ ಇದು ರಾಜ್ಯ ಕಾಂಗ್ರೆಸ್ ಅನ್ನ ತಿಂದು ಹಾಕುವ ಲಕ್ಷಣ ಇದೆ ಅಂತಲೇ ಹೇಳಲಾಗ್ತದೆ. ಒಂದ್ ಕಡೆ ಈ ಎಲ್ಲ ಬೆಳವಣಿಗೆಯಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಸಮಾಧಾನಿತರಾಗಿದ್ದಾರೆ. ಇನ್ನ ಸೆಕೆಂಡ್ ಲೈನ್ ನಾಯಕರು ಕೂಡ ದೊಡ್ಡ ದೊಡ್ಡ ನಾಯಕರುಗಳ ಈ ಒಂದು CM ಹುದ್ದೆ ರೇಸ್ನ ಕಿತ್ತಾಟಕ್ಕೆ ಬೇಸರಗೊಂಡಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಇನ್ನು ಚುನಾವಣೆಗೆ 2 ವರ್ಷ ಇರುವಂತಲ್ಲೇ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿತ್ತಾಟ ಆದ್ರೆ ಮುಂದೆ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ. ಇದು ಎಲ್ಲ ಒಂದ್ ಕಡೆ ಪ್ರಮುಖ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧದ ರಾಜಕೀಯ ಅಸ್ತ್ರವಾಗಿ ಪರಿಣಮಿಸುತ್ತೆ. ಆ ಮುಖಾಂತರ ಚುನಾವಣೆಯಲ್ಲಿ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಎಂಬ ಆತಂಕ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಎದುರಾಗಿದೆ. ಅಲ್ಲದೆ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆ, ಒಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ, ಎಲ್ಲದರ ನಡುವೆ ಡಾಕ್ಟರ್ G ಪರಮೇಶ್ವರ್, ಇದರ ಜೊತೆಗೆ MB ಪಾಟೀಲ್ ಸೇರಿದಂತೆ ಹಿರಿಯ ನಾಯಕರೇ ತಮ್ಮ ತಮ್ಮ ಬಣಗಳನ್ನ ಮಾಡೋ ಮುಖಾಂತರ ತಾವು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಬಹಿರಂಗ ಹೇಳಿಕೆಗಳು, ರಹಸ್ಯ ಸಭೆಗಳನ್ನ ಮಾಡ್ತಿರೋದ್ರಿಂದ ಇಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಅಷ್ಟು ಬೆಳವಣಿಗೆಯನ್ನ ಮಾಹಿತಿ ಪಡೆದುಕೊಂಡಿರುವಂತ AICC ಉಪಾಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಇದೀಗ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಎಲ್ಲದಕ್ಕೂ ಕೂಡ ಮೂಗುದಾರ ಹಾಕಲು ಪ್ರಮುಖವಾಗಿ KPCC ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮೊದಲು ಮೂಗುದಾರ ಹಾಕಿದೆ. ಉಳಿದವರು ಎಲ್ಲರೂ ಕೂಡ ಸರಿ ಹೋಗ್ತಾರೆ ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಹಾಗಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಸಮನ್ವಯ ಸಮಿತಿ ರಚನೆ ಮಾಡ್ಲಿಕ್ಕೆ ಈಗಾಗಲೇ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತ KC ವೇಣುಗೋಪಾಲ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಮುಖಾಂತರ ಸಮನ್ವಯ ಸಮಿತಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅಧ್ಯಕ್ಷತೆಯಲ್ಲಿ ಒಂದು ರಚನೆ ಆಗಲಿದೆ. ಆ ಮುಖಾಂತರ ಈ ಒಂದು ಸಮನ್ವಯ ಸಮಿತಿಯಲ್ಲಿ 5 ಒಳಗೊಂಡ ಸದಸ್ಯರು ಕೂಡ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ PCC ಅಧ್ಯಕ್ಷರು ಹಾಗೂ CLP ನಾಯಕರು ಕೂಡ ಇರ್ತಾರೆ. ಉಳಿದಂತೆ ಪ್ರಮುಖ 3 ರಿಂದ 4 ಜನ ರಾಜ್ಯದ ಹಿರಿಯ ಮುಖಂಡರು ಕೂಡ ಇರ್ತಾರೆ. ಈ ಸಮನ್ವಯ ಸಮಿತಿ KPCC ಮತ್ತು CLP ನಾಯಕರು ಯಾವುದೇ ನಿರ್ಧಾರವನ್ನು ಇನ್ನು ಮುಂದೆ ಏಕಾಗಿ ತೆಗೆದುಕೊಳ್ಳಂಗಿಲ್ಲ, ಯಾವುದೇ ಕೂಡ ಹೇಳಿಕೆಯನ್ನು ಕೊಡುವಂಗಿಲ್ಲ. ಎಲ್ಲವೂ ಕೂಡ ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು ಮತ್ತು KPCCಯಲ್ಲಿ ಅತಿ ದೊಡ್ಡ ಬದಲಾವಣೆ ಆದ್ರೂ ಕೂಡ ಅದು ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಿರಬೇಕು. ಇತರೆ ಪಕ್ಷದಿಂದ ಒಬ್ಬ ಪ್ರಮುಖ ನಾಯಕರನ್ನ ಕರೆತರಬೇಕಾದ ಹೇಳಿದ್ರು ಕೂಡ ಸಮನ್ವಯ ಸಮಿತಿ ಒಪ್ಪಿಗೆ ಕೊಡಬೇಕು. ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಬೇಕಾದ್ರೂ ಕೂಡ ಸಮನ್ವಯ ಸಮಿತಿಯಿಂದಲೇ ಒಪ್ಪಿಗೆ ಪಡೆಯಬೇಕು. ಜೊತೆಗೆ CLP ನಾಯಕರಾದಂತಹ ಸಿದ್ದರಾಮಯ್ಯ ಕೂಡ ಏಕಾಏಕಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂತಿಲ್ಲ. ಯಾವುದೇ ತೀರ್ಮಾನಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ಬೇಕಾಗಿದ್ರೆ ಅದು ಸಮನ್ವಯ ಸಮಿತಿ ಒಪ್ಪಿಗೆ ಪಡೆದೇ ಮುಂದೆ ಹೆಜ್ಜೆ ಇಡಬೇಕು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಂತವರು, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತವರು ಕೂಡ ಕಡಿವಾಣ ಹಾಕ್ಲಿಕ್ಕಾಗಿ ಈ ಒಂದು ಸಮಿತಿಯನ್ನು ರಚನೆ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ ನಾನು. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವ್ಯಕ್ತಪಡಿಸಕ್ ರೆಡಿ ಆಗದೆ. ಇನ್ನೂ ತಡ ಮಾಡಿದ್ರೆ ಆಕಾಶದಲ್ಲಿ ನೋಡು ಗರುಡ ಹಿಡ್ಕ ನನ್ ಬುರುಡ ಎದೆಯಲ್ಲಿ ಕಲ್ಲಿದ್ದವ್ರಿಗೆ ಇವ್ಯಾವುದು ಅಂಟಲ್ಲ. ಬೆಳ್ಗಿರೋದೆಲ್ಲ ಹಾಲಲ್ಲ, ಕರ್ಗಿರೋದೆಲ್ಲ ಕಲ್ಲಿದ್ಲಲ್ಲ, ಉದ್ದಕ್ಕಿರೋದೆಲ್ಲ ನುಗ್ಗೆಕಾಯಿ ಅಲ್ಲ, ಉದ್ದಕ್ಕಿರೋದೆಲ್ಲ ತೊಂಡೆಕಾಯಿ ಅಲ್ಲ.
ನಿನಗೆ ಯಾವ ದೊಡ್ಡ ರೋಗ ಬಂದಿದೆ ಅಂತ ಹೇಳ್ತಾ ಇದೀಯಾ? ಮಕ್ಕಳಾಗ 5 ವರ್ಷ ಆಯ್ತು, ಇನ್ನು ಮದ್ವೆನೇ ಆಗಿಲ್ಲ. ನಿನ್ಗೆ ಯಾರು ತಕೊಂಡ್ ಹೊಡೆದಿಲ್ವಾ? ಸಂಕ್ರಾಂತಿ ಬಂತು, ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಸಿಸ್ಟರ್. ಸಂಕ್ರಾಂತಿ ಸ್ಪೆಷಲ್ ಒಳ್ಳೆ ಶಾವಿಗೆ ಊಟ ಮಾಡಿದ. ಶಾವಿಗೆ ಊಟನಾ? ಏಯ್, ಆಟಗಾರನ್ ಗೊತ್ತು ಆಟ, ಮಾಟಗಾರನ್ ಗೊತ್ತು ಮಾಟ. ನಿನಗೇನ್ ಗೊತ್ತು ನಮ್ ಶಾವಿಗೆ ಪಾಯಸದ ಊಟ? ಏನ್ರಿ ಅದು ಸುಮಾರಣ್ಣನ ಡ್ಯಾಶ್? ನಿಮ್ ಬಾಯಿಗೆ ತುರ್ಕ. ಸ್ವಲ್ಪ ಹತ್ರ ಬಂದಿರು. ಸೊಪ್ಪು ಯಾವ ಬಡ್ದೈತಿ ಸಾರ್? ಹೊಡೆದ್ಬಿಟ್ರಲ್ಲ ಸಾರ್. ರಾಮಯ್ಯ ಸಾರ್, ಹೇಗಿತ್ತು ಸಾರ್ ರಾಜೋಲಿ ಅವರ ಐತೆ ಬಜೆಟ್ಟು? ಏಯ್, ಒಡೆರಿ ಕಪಾಲಿಕೆ ಒಳಗೆ ಬಾಯಿ ಮುಚ್ಕೊಳಮ್ಮ. ಇದೊಂದು ಚಿಂಗಿ ಪಿಂಗಿ ಬಡ್ಜೆಟ್. ಏನು ಸರ್? ಚಿಂಗಿ ಪಿಂಗಿ ಬಡ್ಜೆಟ್. ಬಾಯಿ ಮುಚ್ಚ್ರಿ ಸಾಕು. ನೋಡಿ ನಳಿನಾಕ್ಷಿ ಅವ್ರೆ. ನಳಿನಾಕ್ಷಿ ಅಲ್ಲ, ಕಾಮಾಕ್ಷಿ ಪಾಳ್ಯ ಮೀನಾಕ್ಷಿ. ಗುರುಗಳೇ, ಅದೇ ಕರೋನಾ. ಕರ್ದ ನನ್ನ? ಕರೋನಾ. ಯಾ, ಐ ಆಮ್ ಆಲ್ವೇಸ್ ರೆಡಿ. ಬರೋಣ. ಹುಡುಗಿ ನಿನ್ನ ವಾರಿ ನೋಟ ಭಾರಿ ಮಸ್ತ್ ಐತಿ. ಇನ್ನೊಂದು 10 ವರ್ಷ ನೀವೇ ಮುಖ್ಯಮಂತ್ರಿ. ನೀವು ಒಂದ್ ಕೆಲಸ ಮಾಡ್ಬೇಕು. ಏನ್ ಕೆಲಸ ಸ್ವಾಮಿ ಅದು? ಪ್ರತಿ ಪ್ರೇಮಿಗಳಿಗೆ ಒಂದು ಶೌಚಾಲಯ ಮಾಡ್ಲೇಬೇಕು. ಕಟ್ಟೆ ಇರೋದನ್ನ ರಾಷ್ಟ್ರೀಯ ಪ್ರಾಣಿನೂ ಕೂಡ ಮಾಡ್ತೇವೆ. ಈ ತಾಳ ತಂತಿ ನಂದಲ್ಲ, ನೀನೇಕೆ ನನ್ನ ನಂಬಲ್ಲ. ಅಯ್ಯೋ, ನಿಮ್ಮ ಬಾಯಿಗೆ ಆನೆ ಪಟಾಕಿ ತುರ್ಕ. ನೀವ್ ಹೆಂಗ್ ಗೆದ್ದಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ವೇನ್ರಿ? ನೀವ್ ಹೆಂಗ ಸೋತಿದ್ದೀರ ಅಂತ ನಮಗೂ ಗೊತ್ತು. ಹಸಿರು ಪಟಾಕಿ ಅಂದ್ರೆ ಏನು? 1 minute. ಎಂದಿನಿಂದ ನಿಮ್ಮ ದೊಡ್ಡ ಬಾಸ್ ಆಟ ಶುರು. ಮಿಸ್ಟರ್ ದೊಡ್ಡ ಬಾಸ್, ನಾನೇ ಗೆಲ್ಲೋದು. ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ, ಈ ರಾಜಾವಳಿ ಅಯ್ಯಪ್ಪನವರು ದೊಡ್ಡ ಬಾಸ್ ನಲ್ಲಿ ಗೆಲ್ಲೋದಷ್ಟೇ ಸತ್ಯ. ಸತ್ಯ ಸತ್ಯ ಸರ್, ಒಂದು ವಿಚಾರ ಹೇಳೋಕ್ ಇಷ್ಟಪಡ್ತೀನಿ ಸರ್. ನಾವು ಹೇಳು ಮಾಡೋದಲ್ಲ, ಮಾಡಿ ಹೇಳೋದು. ಯಾವಾಗ್ಲೂ ಇದರಲ್ಲಿ ಗೆಲ್ಲೋರು ನಾನೇ ನಾನೇ ನಾನೇ. ವಾಟ್ ಎ ಫನ್ನಿ ಸ್ಪೀಚ್. ನೋಟ ನೋಡೈತೆ. ಹೊಸ ಟ್ರೈಲರ್ ನೋಡಿದ್ರಾ? ಯಾಕೆ ಸ್ವಾಮಿ ಕಣ್ಣೋರ್ಸ್ಕೊತಾ ಇದ್ದೀರಾ? ನೀವೇನಾದ್ರು ಆ ಸಿನಿಮಾ ನೋಡಿದ್ರಾ? ಒಡೆರಿ ಕಪಾಲಿಕೆ. ಸರಿ ಸರ್, ಮ್ಯಾಟ್ರಿಕ್ ಹೋಗೋಣ. ನಮ್ಮ ಸರ್ಕಾರ ಬುಲೆಟ್ ಟ್ರೈನ್ ಇದ್ದಾಗೆ. ರಾಜವಲ್ಲಿ ಅವ್ರ ಸರ್ಕಾರ ಒಂಥರ ಡಕೋಟಾ ಬಸ್ಸು. ಹೌದೌದು, ನಮ್ದು ಡಕೋಟಾ ಎಕ್ಸ್ಪ್ರೆಸ್. ನೀವೇ ಟಿಂಕರಿಂಗ್ ಮಾಡಕ್ ಬಂದಿದ್ರಿ. ಇವತ್ತೆಲ್ಲ ನಾಳೆ ರಾಜ ಹುಲಿಸರ್ ಅವರು ಟಾಪ್ ಬರ್ತಾರೆ, ನೋಡ್ತಾ ಇರಿ. ಟಾಪ್ ಕೇರಲ್ ಬರೋದಕ್ಕೆ ಅವ್ರ ಹತ್ರ ಗೇರೆ ಇಲ್ಲ. ಕಿಲ್ಲಿ ಪಾಯಿಂಟ್ಸ್ ಕೋಟಾಧಿಪತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಮ್ಮ, ಕೊರೋನಾ ಇರೋದು ಗೊತ್ತಿಲ್ವೇ? ಬಿಲ್ಡಪ್ ಬಹಳ ಚೆನ್ನಾಗಿ ಕೊಟ್ಟಿದೀಯ ತಾಯಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಈ ಹಳ್ಳಿ ಕಡೆ ಎಲ್ಲ ಅಥವಾ ಇಂಟೀರಿಯರ್ ಪ್ಲೇಸ್ಗಳಿಗೆ ಹೋದರೆ ಆನ್ಲೈನ್ ತರಗತಿಗಳು, ನೆಟ್ವರ್ಕ್ ಸಿಗಲ್ಲ, ಒದ್ದಾಡ್ತಿದ್ದಾರೆ. ಈ ಸಮಸ್ಯೆ ಇದೆ ಅನ್ನೋರು ಈ ಸ್ಟೋರಿ ನೋಡಬೇಕು ಅನ್ಸುತ್ತೆ. ಕೊಡಗು ಜಿಲ್ಲೆಯ ಸೋಮಾರ್ಪೇಟೆ ತಾಲೂಕಿನ ಮುಳ್ಳೂರು ಶಾಲೆ ಶಿಕ್ಷಕ ಸತೀಶ್ ಅನ್ನೋರು ಈ ನೆಟ್ವರ್ಕ್ ಸಮಸ್ಯೆಗೆ ಹೊಸ ಐಡಿಯಾ ಕಂಡುಕೊಂಡಿದ್ದಾರೆ. ನೀವು ಎಡಭಾಗದಲ್ಲಿ ನೋಡ್ತಿರುವಂಥ ದೃಶ್ಯ ಅದು. ನೆಟ್ವರ್ಕ್ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಶಿಕ್ಷಕ ಸತೀಶ್ ಏನು ಮಾಡಿದ್ರು ಅಂದರೆ, ತಮ್ಮ ಊರು ಚಿಕ್ಕ ಕೊಳತ್ತೂರು ಗ್ರಾಮದಲ್ಲಿ ತಮ್ಮ ಮನೆ ಪಕ್ಕದಲ್ಲೇ 20 ಅಡಿ ಎತ್ತರದಲ್ಲಿ ಅಟ್ಟಣಿಗೆ ನಿರ್ಮಿಸಿಕೊಂಡಿದ್ದಾರೆ. ತಮ್ಮ ಊರಿನಲ್ಲೂ ನೆಟ್ವರ್ಕ್ ಸಮಸ್ಯೆ ಇದೆಯಂತೆ. ಹಾಗಾಗಿ ಯಾವ ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆಯೋ ಆ ಜಾಗವನ್ನು ಗುರುತಿಸ್ಕೊಂಡ್ರು. ಅದೇ ಸ್ಥಳದಲ್ಲಿ 20 ಅಡಿ ಎತ್ತರದಲ್ಲಿ ಅಟ್ಟಣಿಗೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಕರ್ಷಣೀಯವಾಗಿ ಅಂತ 3 ಬಗೆಯ ಬ್ಲ್ಯಾಕ್ ಬೋರ್ಡ್ ಖರೀದಿ ಮಾಡಿದ್ದಾರೆ. ಮೊಬೈಲ್ ಇಟ್ಟು ತರಗತಿ ಚಟುವಟಿಕೆ ಪ್ರಸಾರಕ್ಕಾಗಿ ಸ್ಟ್ಯಾಂಡನ್ನು ಬಳಕೆ ಮಾಡಲಾಗ್ತಾ ಇದೆ. ಶಿಕ್ಷಕ ಸತೀಶ್ ಅವರ ಕಾರ್ಯಕ್ಕೆ ಎಲ್ಲರೂ ಕೂಡ ಶಭಾಷ್ ಅಂತಿದ್ದಾರೆ.
ಗುಡ್, ಬೇರೆಯವ್ರಿಗೂ ಕೂಡ ಇದು ಮಾದರಿ